ಹಾಯ್ ಗಾಯ್ಸ್, ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ಮನಿ ಡ್ರೈವ್. ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತಿನ ನಮ್ಮ ಹೊಸ ವಿಡಿಯೋದಲ್ಲಿ ಅಪ್ಕಮಿಂಗ್ ವೀಕ್ಗೆ 8 ಸ್ವಿಂಗ್ ಸ್ಟಾಕ್ಸ್ನ ನೋಡೋಣ ಮೇಜರ್ ಆಗಿ. ಓಕೆ, ಸೊ ಮಾರ್ಕೆಟ್ ಬಂದ್ಬಿಟ್ಟು ಆಲ್ ಟೈಮ್ ಹೈಯಲ್ಲಿರೋದ್ರಿಂದ ಸೊ ತುಂಬ ಕೇರ್ಫುಲ್ಲಾಗಿ ನಾವು ಸ್ವಿಂಗ್ಸ್ನ ಪಿಕ್ ಮಾಡಬೇಕಾಗುತ್ತೆ. ಕಮ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ಮೊದಲನೆಯ ಸ್ಟಾಕ್ ಸುವೆನ್ ಫಾರ್ಮಾಸ್ಯೂಟಿಕಲ್ ಲಿಮಿಟೆಡ್ ಆನ್ ವೀಕ್ಲಿ ಟೈಮ್ ಫ್ರೇಮ್. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು, ಆ್ಯಸ್ ಪರ್ ಪ್ರೈಸ್ ಆ್ಯಕ್ಷನ್ ಸ್ಟಾಕ್ ಲಿಸ್ಟ್ ಆಗಿಂದ ಒಂದು ರ್ಯಾಲಿ ಆಗಿದೆ. ಓಕೆ, ಆ ರ್ಯಾಲಿ ಆದಮೇಲೆ ಒಂದು ಸ್ಮಾಲ್ ಕರೆಕ್ಷನ್ ಕೂಡ ಬಂದಿದೆ. ಆ ಕರೆಕ್ಷನ್ ಆದಮೇಲೆ ಸೊ ಇದು ಏನಿತ್ತಲ್ವಾ, ಆಲ್ ಟೈಮ್ ಹೈ ಏನಿತ್ತಲ್ವಾ, ಆ ಆಲ್ ಟೈಮ್ ಹೈನ ಕೂಡ ಬ್ರೇಕ್ ಮಾಡಿದೆ. ಇಲ್ಲಿ ಬ್ರೇಕ್ ಮಾಡಿ ಒಂದು ಸ್ಮಾಲ್ ರ್ಯಾಲಿ ಆಗಿದೆ. ಸೊ ಆಫ್ಟರ್ ಆ ಸ್ಮಾಲ್ ರ್ಯಾಲಿ ಒಂದು ಪ್ರಾಪರ್ ರೀಟೆಸ್ಟ್ ಬಂದಿದೆ ಅಂತಲೇ ನೋಡ್ಬೋದು ಹೈಯರ್ ಟೈಮ್ ಫ್ರೇಮಲ್ಲಿ. ಇದು ನಮ್ಮ ಮೇಜರ್ ರೆಸಿಸ್ಟೆನ್ಸ್ ಆಗಿತ್ತು. ಆ ಮೇಜರ್ ರೆಸಿಸ್ಟೆನ್ಸ್ ಬ್ರೇಕ್ ಆದಮೇಲೆ ಒಂದು ಸ್ಮಾಲ್ ರ್ಯಾಲಿ ಆಗಿ ಒಂದು ಪ್ರಾಪರ್ ರೀಟೆಸ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಆಫ್ಟರ್ ಪ್ರಾಪರ್ ರೀಟೆಸ್ಟ್ ಇವಾಗ ಆಲ್ ಟೈಮ್ ಹೈ ಏನು ಕ್ರಿಯೇಟ್ ಮಾಡಿತ್ತಲ್ವಾ ಸ್ಟಾಕ್, ಅದನ್ನು ಕೂಡ ಬ್ರೇಕ್ ಮಾಡಿದೆ ವಿತ್ ಗುಡ್ ಗ್ರೋಯಿಂಗ್ ವಾಲ್ಯೂಮ್ಸ್ ಜೊತೆಗೆ ತುಂಬ ಒಳ್ಳೆ ಬುಲ್ಲಿಶ್ ಕ್ಯಾಂಡಲ್ ಕನ್ಫರ್ಮೇಷನ್ ಜೊತೆಗೆ ನಮಗೆ ಬ್ರೇಕ್ಔಟ್ ನೋಡೋದಕ್ಕೆ ಸಿಗ್ತಾ ಇದೆ. ಡೈಲಿ ಟೈಮ್ ಫ್ರೇಮಲ್ಲಿ ನೋಡೋದಾದರೆ ಇಲ್ಲಿ ನೋಡಿ, ಡೈಲಿ ಟೈಮ್ ಫ್ರೇಮಲ್ಲಿ ನೋಡೋದಾದರೆ ನಮಗೆ ಒಂದು ಟ್ರಯಾಂಗಲ್ ಪ್ಯಾಟರ್ನ್ ಫಾರ್ಮೇಷನ್ ಆಗಿತ್ತು. ಆಫ್ಟರ್ ಅ ಬ್ರೇಕ್ಔಟ್ ಏನು ಸ್ಟಾಕ್ ಕನ್ಸಾಲಿಡೇಷನ್ ಆಗಿತ್ತಲ್ಲ, ಅಲ್ಲಿ ಒಂದು ನಮಗೆ ಪ್ರಾಪರ್ ಆಗಿ ಟ್ರಯಾಂಗಲ್ ಪ್ಯಾಟರ್ನ್ ಫಾರ್ಮೇಷನ್ ಆಗಿತ್ತು. ಇಲ್ಲಿ ನೀವು ನೋಡೋದಾದರೆ ಆ ಟ್ರಯಾಂಗಲ್ ಪ್ಯಾಟರ್ನ್ನ ಅಪ್ಪರ್ ಟ್ರೆಂಡ್ ಲೈನ್ ಏನಿದೆ ಅಲ್ವಾ, ಆ ಅಪ್ಪರ್ ಟ್ರೆಂಡ್ ಲೈನ್ ಮೇಲ್ಗಡೆ ಒಂದು ಪ್ರಾಪರ್ ರೀಟೆಸ್ಟ್ ಕೂಡ ಆಗಿದೆ. ನೋಡ್ಬೋದು ಗೈಸ್ ಇಲ್ಲಿ ನೀವು. ಸೊ ಆಫ್ಟರ್ ಅ ಪ್ರಾಪರ್ ರೀಟೆಸ್ಟ್ ಆನ್ ಅಪ್ಪರ್ ಟ್ರೆಂಡ್ ಲೈನ್, ಟ್ರಯಾಂಗಲ್ ಪ್ಯಾಟ್ರನ್ನ ಟ್ರೆಂಡ್ ಲೈನ್ ಮೇಲೆ ರೀಟೆಸ್ಟ್ ಆದಮೇಲೆ ಆ ಆಲ್ ಟೈಮ್ ಹೈ ಏನಿತ್ತಲ್ವಾ, ಅದನ್ನು ಕೂಡ ಬ್ರೇಕ್ ಮಾಡಿದೆ ಸ್ಟಾಕ್. ಸೊ ಅಪ್ಕಮಿಂಗ್ ವೀಕಲ್ಲಿ ನಮಗೆ ಸುವನ್ ಫಾರ್ಮಾಸ್ಯೂಟಿಕಲ್ಲಿ ಒಂದು ಮೇಜರ್ ರ್ಯಾಲಿ ನೋಡೋದಕ್ಕೆ ಸಿಗ್ಬೋದು. ಸೊ ಪೊಟೆನ್ಷಿಯಲ್ ಕಂಡು ಬರ್ತಾ ಇದೆ ಸ್ಟಾಕಲ್ಲಿ. ವಾಚ್ ಲಿಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಗೈಸ್, ಟ್ರ್ಯಾಕ್ ಮಾಡ್ತಾ ಇರಿ. ಇವಾಗ್ಲೂ ಸ್ಟಾಕ್ ಬಂದ್ಬಿಟ್ರು ಎಂಟ್ರಿಗೆ ಕರೆಕ್ಟಾಗಿದೆ. ಇನ್ ಕೇಸ್ ಈ ಲೆವೆಲ್ಸ್ ಆಲ್ ಟೈಮ್ ಹೈ ಲೆವೆಲ್ಸ್ ಏನಿದೆಯಲ್ಲ, ಅಲ್ಲಿ ಪ್ರಾಪರಾಗಿ ರೀಟೆಸ್ಟ್ ನಮಗೆ ಸಿಕ್ತು ಅಂದರೆ ಸೊ ಈ ರೀಟೆಸ್ಟ್ ಸ್ಪಾಟಲ್ಲಿ ನಮಗೆ ಎಂಟ್ರಿ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಹೈ ರಿಸ್ಕ್ ರಿವಾರ್ಡ್ ರೇಷಿಯೋನ ನಾವು ಅಚೀವ್ ಮಾಡ್ಬೋದು ಇನ್ ಕೇಸ್ ಈ ಆಲ್ ಟೈಮ್ ಹೈ ಲೆವೆಲಲ್ಲಿ ನಮಗೆ ಪ್ರಾಪರಾಗಿ ರೀಟೆಸ್ಟ್ ಆಗಿ ಒಂದು ಬುಲ್ಲಿಶ್ ಕ್ಯಾಂಡಲ್ ಕನ್ಫರ್ಮೇಷನ್ ಜೊತೆಗೆ ನಮಗೆ ರೀಟೆಸ್ಟ್ ಸಿಕ್ಕರೆ. ಓಕೆ ಗೈಸ್, ಸೊ ಇದು ಆಗಿತ್ತು ಸುವೆನ್ ಫಾರ್ಮಾಸ್ಯೂಟಿಕಲ್ ಆನ್ ವೀಕ್ಲಿ ಟೈಮ್ ಫ್ರೇಮ್. ಸೊ ನೆಕ್ಸ್ಟ್ ಸ್ಟಾಕ್ ನೋಡೋಣ, ಪ್ರಾಜ್ ಇಂಡಸ್ಟ್ರೀಸ್ ಆನ್ ಡೈಲಿ ಟೈಮ್ ಫ್ರೇಮಲ್ಲಿ ನೋಡಿದ್ರೆ, ಪ್ರಾಜ್ ಇಂಡಸ್ಟ್ರೀಸ್ ಸ್ಟಾಕ್ ಲಿಸ್ಟ್ ಆಗಿಂದ ಆಲ್ಮೋಸ್ಟ್ ಕನ್ಸಾಲಿಡೇಷನಲ್ಲೇ ಇದೆ ಅಂತಲೇ ಹೇಳ್ಬೋದು. ಒಂದು ಸ್ಮಾಲ್ ರ್ಯಾಲಿ ಆಗಿದೆ, ಬಟ್ ಆ ಸ್ಮಾಲ್ ರ್ಯಾಲಿ ಆದಮೇಲೆ ಕರೆಕ್ಷನ್ ಆಗಿ ನೋಡೋದಾದರೆ ಇಲ್ಲಿ ನಮಗೆ ಬ್ರೇಕ್ಔಟ್ ನೋಡೋದಕ್ಕೆ ಸಿಕ್ಕಿತ್ತು. ಆಫ್ಟರ್ ದಿಸ್ ಬ್ರೇಕ್ಔಟ್ ಆಲ್ಸೋ, ಸೊ ಈ ಬ್ರೇಕ್ಔಟ್ ಆದಮೇಲೂ ನಮಗೆ ನೋಡಿ ಒಂದು ರೆಕ್ಟ್ಯಾಂಗಲ್ ಪ್ಯಾಟ್ರನಲ್ಲಿ ಒಂದು ಚಾನಲ್ ಒಳಗಡೆನೆ ಟ್ರೇಡ್ ಮಾಡ್ತಾ ಇತ್ತು. ಸೊ ಇವಾಗ ನೋಡೋದಾದರೆ ಆ ಚಾನಲ್ನ, ಆ ರೆಕ್ಟ್ಯಾಂಗಲ್ನ ಬ್ರೇಕ್ ಮಾಡಿದೆ. ಆ ಬ್ರೇಕ್ ಆದಮೇಲೆ ಒಂದು ಸ್ಮಾಲ್ ರ್ಯಾಲಿ ಆದಮೇಲೆ ಗುಡ್ ಕರೆಕ್ಷನ್ ಬಂದಿದೆ. ಕರೆಕ್ಷನ್ ಎಲ್ಲಿ ಬಂದಿದೆ ನೋಡಿ, ಕರೆಕ್ಷನ್ ಎಲ್ಲಾಗಿದೆ ಅನ್ನೋದನ್ನು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದಾಗಿತ್ತು ಸ್ಟಾಕ್ನ ಆಲ್ ಟೈಮ್ ಹೈ. ಓಕೆ ನೋಡಿ, ಫಸ್ಟ್ ಟೈಮ್, ಸೆಕೆಂಡ್ ಟೈಮ್ ಇಲ್ಲಿ ಟ್ರೈ ಮಾಡಿದೆ, ಬಟ್ ಥರ್ಡ್ ಟೈಮ್ ಬ್ರೇಕ್ಔಟ್ ಸಕ್ಸಸ್ಫುಲ್ ಆಗಿದೆ. ಆ ಲೆವೆಲ್ ಮೇಲ್ಗಡೆ ಇವಾಗ ನಮಗೆ ಮೇಜರ್ ಸಪೋರ್ಟ್ ಆಗಿ ಕಾಣೋದು ಪ್ರಾಜ್ ಇಂಡಸ್ಟ್ರೀಸಲ್ಲಿ ಈ ಲೆವೆಲ್. ಸೊ ಈ ಲೆವೆಲ್ ಮೇಲೆ ಒಂದು ಸಪೋರ್ಟ್ ತಗೊಂಡು ಇವಾಗ ನೋಡೋದಾದರೆ ಆಲ್ ಟೈಮ್ ಹೈನ ಬ್ರೇಕ್ ಮಾಡಿದೆ. ಇಲ್ಲಿ ಬ್ರೇಕ್ ಆದಮೇಲೆ ಸೊ ಈ ಕ್ಯಾಂಡಲಲ್ಲಿ ವಿತ್ ಗುಡ್ ಅಮೌಂಟ್ ಬುಲ್ಲಿಶ್ ಕ್ಯಾಂಡಲ್ ಜೊತೆಗೆ ಬ್ರೇಕ್ ಆದಮೇಲೆ ಒಂದು ರೀಟೆಸ್ಟ್ ಕೂಡ ಆಗಿದೆ. ಸೊ ರೀಟೆಸ್ಟ್ ಆದಮೇಲೆ ಒಂದು ಪ್ರಾಪರ್ ಬುಲ್ಲಿಶ್ ಕ್ಯಾಂಡಲ್ ಕನ್ಫರ್ಮೇಷನ್ ಸಿಕ್ಕಿದೆ ನಮಗೆ, ನೋಡ್ಬೋದು. ಸೊ ಅಪ್ಕಮಿಂಗ್ ವೀಕಲ್ಲಿ ನಮಗೆ ಪ್ರಾಜ್ ಇಂಡಸ್ಟ್ರೀಸಲ್ಲಿ ಮೋರ್ ಅಪ್ಸೈಡ್ ಪೊಟೆನ್ಷಿಯಲ್ ನೋಡೋದಕ್ಕೆ ಸಿಗ್ಬೋದು. ಸೊ ಎಂಟ್ರಿಗೆ ಚೆನ್ನಾಗಿದೆ, ವಾಚ್ ಲಿಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ, ಟ್ರ್ಯಾಕ್ ಮಾಡ್ತಾ ಇರಿ. ಸೊ ಡೈಲಿ ಟೈಮ್ ಫ್ರೇಮಲ್ಲಿ ನೋಡೋದಾದರೆ ನೋಡಿ, ಒಂದು ಪ್ರಾಪರ್ ರೀಟೆಸ್ಟ್ ಆಗಿದೆ ಇಲ್ಲಿ ಈ ಲೆವೆಲ್ಸಲ್ಲಿ, ಆಲ್ ಟೈಮ್ ಹೈ ಲೆವೆಲ್ಸಲ್ಲಿ ಟೆಸ್ಟ್ ಮಾಡಿದೆ. ಸೊ ಸ್ಟಾಕ್ ಏನಕ್ಕೆ ರೀಟೆಸ್ಟ್ಗೆ ಬರುತ್ತೆ ಅಂದರೆ, ಯಾವಾಗ ರೀಟೆಸ್ಟ್ಗೆ ಬರುತ್ತಲ್ವ ಸ್ಟಾಕ್, ಸೊ ರೀಟೆಸ್ಟ್ಗೆ ಬಂದಾಗ ಲಿಕ್ವಿಡಿಟಿ ಎತ್ಕೊಳ್ಳುತ್ತೆ. ಸೊ ಲಿಕ್ವಿಡಿಟಿ ಆಫ್ಟರ್ ಟೇಕಿಂಗ್ ಲಿಕ್ವಿಡಿಟಿ ಸ್ಟಾಕ್ ನಮಗೆ 20-30% ಮೂವ್ಸ್ ಆರಾಮ್ಸೆ ಕೊಟ್ಬಿಡುತ್ತೆ ಗೈಸ್.
ಸೊ ಇದಾಗಿತ್ತು ಪ್ರಾಜ್ ಇಂಡಸ್ಟ್ರೀಸ್ ಆನ್ ವೀಕ್ಲಿ ಟೈಮ್ ಫ್ರೇಮ್. ಸೊ ಇಲ್ಲಿ ಪ್ರೈಸ್ ಆಕ್ಷನ್ ಪ್ಯಾಟರ್ನ್ ನೋಡೋದಾದ್ರೆ ಸಿಮಿಲರ್ ಪ್ಯಾಟರ್ನ್ ಫಾರ್ಮೇಷನ್ ಆಗಿದೆ. ಇಲ್ಲಿನೂ ಅಷ್ಟೇ. ಸೊ ಇಲ್ಲಿನೂ ಅಷ್ಟೇ. ಸಿಮಿಲರ್ ಪ್ಯಾಟರ್ನ್ ಫಾರ್ಮೇಷನ್ ಆಗಿದೆ ಪ್ರಾಜ್ ಇಂಡಸ್ಟ್ರೀಸ್ ಆನ್ ವೀಕ್ಲಿ ಟೈಮ್ ಫ್ರೇಮ್. ನೆಕ್ಸ್ಟ್ ಸ್ಟಾಕ್ ನೋಡೋದಾದ್ರೆ ಗಾರ್ವೇರ್ ಹೈಟೆಕ್ ಫಿಲ್ಮ್ಸ್ ಲಿಮಿಟೆಡ್. ಸೊ ಗಾರ್ವರ್ ಹೈಟೆಕ್ ಫಿಲ್ಮ್ಸ್ ಲಿಮಿಟೆಡ್ ಆನ್ ವೀಕ್ಲಿ ಟೈಮ್ ಫ್ರೇಮ್ ನೋಡೋದಾದ್ರೆ ಸ್ಟಾಕ್ ಲಿಸ್ಟ್ ಆದಾಗಿಂದ ಒಂದು ಪ್ರಾಪರ್ ಪ್ರೈಸ್ ಆಕ್ಷನ್ ಪ್ಯಾಟ್ರನ್ನ ಫಾಲೋ ಮಾಡ್ಕೊಂಡು ಹೋಗಿದೆ ನೋಡಿ ಗೈಸ್ ಇಲ್ಲಿ. ಸೊ ಆಫ್ಟರ್ ಲಿಸ್ಟಿಂಗ್ ಒಂದು ಕನ್ಸಾಲಿಡೇಷನಲ್ಲಿ ಇತ್ತು. ಸೊ ಈ ಲೆವೆಲ್ಸಲ್ಲಿ ಬ್ರೇಕ್ಔಟ್ ಆಯಿತು. ಆಫ್ಟರ್ ರೀಟೆಸ್ಟ್ ಆಯಿತು. ರೀಟೆಸ್ಟ್ ಆದಮೇಲೆ ಒಂದು ಸ್ಮಾಲ್ ರ್ಯಾಲಿ, ಒಂದು ಸ್ಮಾಲ್ ಕರೆಕ್ಷನ್, ಮತ್ತೆ ಬ್ರೇಕ್ ಮಾಡಿದೆ ಆಲ್ ಟೈಮ್ ಹೈನ. ಆಲ್ ಟೈಮ್ ಹೈ ಬ್ರೇಕ್ ಆದಮೇಲೆ ಮತ್ತೆ ಒಂದು ಸ್ಮಾಲ್ ರ್ಯಾಲಿ, ಒಂದು ಕರೆಕ್ಷನ್ ಬಂದಿದೆ. ಇವಾಗ ನಾವು ನೋಡೋದಾದ್ರೆ ಸೇಮ್ ಸಿಮಿಲರ್ ಪ್ಯಾಟರ್ನ್ ಫಾರ್ಮೇಷನ್ ಆಗಿದೆ. ಇವಾಗ ನೋಡಿ ಆಲ್ ಟೈಮ್ ಹೈ ಬ್ರೇಕ್ ಆಗಿದೆ. ಸೊ ಈ ಪ್ರೀವಿಯಸ್ಲಿ ಏನಾಗಿದೆ ನೋಡೋದಾದ್ರೆ ನಮಗೆ ಆಲ್ಮೋಸ್ಟ್ ನಾವು ಈ ಸ್ಟಾಕಲ್ಲಿ 50% ರಿಟರ್ನ್ಸ್ನ ಅಚೀವ್ ಮಾಡಬಹುದು. ನೋಡಿ ಇಲ್ಲಿ ನಮಗೆ 40% ರಿಟರ್ನ್ ಸಿಕ್ಕಿದೆ ಆಫ್ಟರ್ ಬ್ರೇಕ್ಔಟ್. ಇಲ್ಲಿ ನೋಡೋದಾದ್ರೆ ಅದಕ್ಕಿಂತ ಪ್ರೀವಿಯಸ್ ಆಗಿ ನೋಡೋದಾದ್ರೆ ಈ ಲೆವೆಲಲ್ಲಿ ನಮಗೆ 60% ರಿಟರ್ನ್ ಸಿಕ್ಕಿದೆ. ಇದೇ ಪ್ರೈಸ್ ಮೂವ್ಮೆಂಟ್ನ ಪ್ರಕಾರ ನೋಡೋದಾದ್ರೆ ನಮಗೆ ಅಪ್ಕಮಿಂಗ್ ವೀಕ್ನಲ್ಲಿ ಈ ಸ್ಟಾಕಲ್ಲಿ ಆಲ್ಮೋಸ್ಟ್ ಇನ್ನೊಂದು 30-40% ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ವಾಲ್ಯೂಮ್ಸ್ ಕೂಡ ಚೆನ್ನಾಗಿದೆ. ಸೊ ಗುಡ್ ಅಮೌಂಟ್ ಆಫ್ ಗ್ರೋಯಿಂಗ್ ವಾಲ್ಯೂಮ್ಸ್. ಸ್ಟಾಕಲ್ಲಿ ಪೊಟೆನ್ಷಿಯಲ್ ಇದೆ. ಇದು ಗಾರ್ವಾರ್ ಹೈಟೆಕ್ ಫಿಲ್ಮ್ಸ್ ಲಿಮಿಟೆಡ್ ಆನ್ ವೀಕ್ಲಿ ಟೈಮ್ ಫ್ರೇಮ್. ಸೊ ನೆಕ್ಸ್ಟ್ ಸ್ಟಾಕ್ ನೋಡೋಣ ಗೈಸ್. ನೆಕ್ಸ್ಟ್ ಸ್ಟಾಕ್ ನೋಡೋದಾದ್ರೆ MGL ಮಹಾನಗರ ಗ್ಯಾಸ್ ಲಿಮಿಟೆಡ್ ಆನ್ ವೀಕ್ಲಿ ಟೈಮ್ ಫ್ರೇಮ್. ಮಹಾನಗರ್ ಗ್ಯಾಸ್ ಲಿಮಿಟೆಡ್ ಆನ್ ವೀಕ್ಲಿ ಟೈಮ್ ಫ್ರೇಮಲ್ಲಿ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಪ್ರೈಸ್ ಆಕ್ಷನ್ ಪ್ಯಾಟರ್ನ್ ಇದು. ಸ್ಟಾಕ್ ಲಿಸ್ಟಿಂಗ್ ಆದಾಗಿಂದ ಒಂದು ರ್ಯಾಲಿ ಆಗಿದೆ. ಸೊ ಇದೇ ನಮಗೆ ಲಾಸ್ಟ್ ರ್ಯಾಲಿ ಬಂದಿರೋದು. ಈ ರ್ಯಾಲಿ ಆದಮೇಲೆ ನಮಗೆ ಆಲ್ಮೋಸ್ಟ್ 3-4 ಟೈಮ್ಸ್ ಅದೇ ಲೆವೆಲ್ಸಲ್ಲಿ ಆಲ್ ಟೈಮ್ ಹೈ ಲೆವೆಲ್ಸಲ್ಲಿ ರಿಜೆಕ್ಷನ್ ಫೇಸ್ ಮಾಡಿತ್ತು. ಇವಾಗ ರೀಸೆಂಟಾಗಿ ನಾವು ನೋಡೋದಾದರೆ ಆಲ್ ಟೈಮ್ ಹೈ ಲೆವೆಲ್ನ ಬ್ರೇಕ್ ಮಾಡಿ ಒಂದು ಪ್ರಾಪರ್ ರ್ಯಾಲಿ, ಒಂದು ಸ್ಮಾಲ್ ರ್ಯಾಲಿ ಅಂತಲೇ ನೋಡ್ಬೋದು ವೀಕ್ಲಿ ಟೈಮ್ ಫ್ರೇಮಲ್ಲಿ. ಆ ರ್ಯಾಲಿ ಆದಮೇಲೆ ಒಂದು ಕರೆಕ್ಷನ್ ಆಗಿದೆ. ಕರೆಕ್ಷನ್ ಆದಮೇಲೆ ಅದೇ ಲೆವೆಲಲ್ಲೇ ನಮಗೆ ಒಂದು ಪ್ರೈಸ್ ಆಕ್ಷನ್ ಪ್ಯಾಟರ್ನ್ ನೋಡೋದಕ್ಕೆ ಸಿಗ್ತಾ ಇದೆ. ಗೆಸ್ ಮಾಡಿ ಗೈಸ್ ಯಾವುದು? ಡಬಲ್ ಬಾಟಮ್ ಪ್ರೈಸ್ ಆಕ್ಷನ್ ಪ್ಯಾಟರ್ನ್ ಫಾರ್ಮೇಷನ್ ಆಗಿದೆ ಇಲ್ಲಿ. ಓಕೆ, ಈ ಲೆವೆಲ್ಸ್ನ ನೋಡ್ಬೋದು. ಇದು ಡಬಲ್ ಬಾಟಮ್ ಪ್ರೈಸ್ ಆಕ್ಷನ್ ಪ್ಯಾಟರ್ನ್. ಇವಾಗ ನಾವು ಇಲ್ಲಿ ಆನ್ ಡೈಲಿ ಟೈಮ್ ಫ್ರೇಮ್ ನೋಡೋದಾದರೆ ಸೊ ನೋಡಿ ಡೈಲಿ ಟೈಮ್ ಫ್ರೇಮಲ್ಲೂ ಕೂಡ ಒಂದು ಪ್ರೈಸ್ ಆಕ್ಷನ್ ಪ್ಯಾಟರ್ನ್ ಡಬಲ್ ಬಾಟಮ್ ಪ್ರೈಸ್ ಆಕ್ಷನ್ ಪ್ಯಾಟರ್ನ್ ಫಾರ್ಮೇಷನ್ ಆಗಿ ಅದರ ನೆಕ್ ಲೈನ್ ಏನಿದೆ ಅಲ್ವಾ, ಸೊ ನೆಕ್ ಲೈನ್ ಇದನ್ನು ಅಂತ ಕನ್ಸಿಡರ್ ಮಾಡೋಣ ನಾವು. ನೋಡಿ ಇಲ್ಲಿ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿ, ನಾನು ಝೂಮ್ ಇನ್ ಮಾಡಿ ತೋರಿಸ್ತೀನಿ. ನೋಡಿ ಈ ಡಬಲ್ ಬಾಟಮ್ನ ನೆಕ್ ಲೈನ್ನ ಈ ಕ್ಯಾಂಡಲ್ ಬ್ರೇಕ್ ಮಾಡಿದೆ. ಆ ಕ್ಯಾಂಡಲ್ ಬ್ರೇಕ್ ಆದಮೇಲೆ ಒಂದು ರೀಟೆಸ್ಟ್ ಆಗಿದೆ. ಆ ರೀಟೆಸ್ಟ್ ಆದಮೇಲೆ ಇವಾಗ ಆಲ್ ಟೈಮ್ ಹೈ ಕೂಡ ಬ್ರೇಕ್ ಆಗಿದೆ. ನೋಡಿ ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್, ಗುಡ್ ಅಮೌಂಟ್ ಆಫ್ ಗ್ರೋಯಿಂಗ್ ವಾಲ್ಯೂಮ್ಸ್. ಸೊ MGL ಈಸ್ ಗುಡ್ ಟು ಗೋ ಆನ್ ವೀಕ್ಲಿ ಟೈಮ್ ಫ್ರೇಮ್. ವೀಕ್ಲಿ ಟೈಮ್ ಫ್ರೇಮಲ್ಲಿ ನಮಗೆ ಆನ್ ಹಿಯರ್ ಟೈಮ್ ಫ್ರೇಮ್ಸ್, ವೀಕ್ಲಿ ಆ್ಯಂಡ್ ಮಂತ್ಲಿ ಟೈಮ್ ಫ್ರೇಮ್ಸಲ್ಲಿ ನಮಗೆ ಬ್ರೇಕ್ಔಟ್ಸ್ ನೋಡೋದಕ್ಕೆ ಸಿಕ್ಕಿದ್ರೆ ಸ್ಟಾಕಲ್ಲಿ ಪೊಟೆನ್ಷಿಯಲ್ ತುಂಬ ಚೆನ್ನಾಗಿರುತ್ತೆ, ವಾಲ್ಯೂಮ್ಸ್ ತುಂಬ ಚೆನ್ನಾಗಿರುತ್ತೆ. ಸೊ ಅಪ್ಕಮಿಂಗ್ ವೀಕ್ಸಲ್ಲಿ ಮಹಾನಗರ ಗ್ಯಾಸ್ ಲಿಮಿಟೆಡ್ ಆನ್ ವೀಕ್ಲಿ ಟೈಮ್ ಫ್ರೇಮ್ ಈ ಸ್ಟಾಕಲ್ಲೂ ಕೂಡ ನಾವು ಮೇಜರ್ ಅಪ್ಸೈಡ್ ರ್ಯಾಲಿ ನೋಡೋದಕ್ಕೆ ಸಿಗ್ಬೋದು. ವಾಚ್ ಲಿಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ, ದಿನ ಟ್ರ್ಯಾಕ್ ಮಾಡ್ತಾ ಇರಿ ಗಾಯ್ಸ್. ಓಕೆ, ಸೊ ನೆಕ್ಸ್ಟ್ ಸ್ಟಾಕ್ ನೋಡೋಣ IGL. ಸೊ IGL ನಾನು ಮಂತ್ಲಿ ಟೈಮ್ ಫ್ರೇಮಲ್ಲಿ ನೋಡೋದಾದರೆ IGL ಒಂದು ಟ್ರಯಾಂಗಲ್ ಪ್ಯಾಟರ್ನ್ನ ಫಾರ್ಮೇಷನ್ ಮಾಡಿತ್ತು. ನೋಡಿ ಪ್ರಾಪರ್ ಟ್ರೆಂಡ್ ಲೈನ್. ಸೊ ಇವಾಗ ನೋಡೋದಾದರೆ ಆ ಪ್ರಾಪರ್ ಟ್ರೆಂಡ್ ಲೈನ್ ಬ್ರೇಕ್ ಆಗಿದೆ. ಒಂದು ಪಿನ್ ಬಾರ್ ಕ್ಯಾಂಡಲ್ ಅಂತಲೇ ಹೇಳ್ಬೋದು ನಾವು. ಇದು ಒಂದು ಮೇಜರ್ ರೆಸಿಸ್ಟೆನ್ಸೇ ಆಗಿತ್ತು ನಮಗೆ. ಆ ರೆಸಿಸ್ಟೆನ್ಸ್ನ ಕೂಡ ಬ್ರೇಕ್ ಮಾಡಿದೆ. ಇನ್ ಕೇಸ್ ಸ್ಟಾಕಲ್ಲಿ ರೀಟೆಸ್ಟ್ ಬಂದರೆ ಆಲ್ಮೋಸ್ಟ್ ಈ ಲೆವೆಲ್ ತನಕ ರೀಟೆಸ್ಟ್ ಬರ್ಬೋದು, ಟ್ರೆಂಡ್ ಲೈನ್ ತನಕ. ಸೊ ವೀಕ್ಲಿ ಟೈಮ್ ಫ್ರೇಮಲ್ಲಿ ಚೆಕ್ ಮಾಡೋಣ. ಸೊ ವೀಕ್ಲಿ ಟೈಮ್ ಫ್ರೇಮಲ್ಲಿ ಚೆಕ್ ಮಾಡೋದಾದರೆ ಆ ಪ್ರಾಪರ್ ಟ್ರೆಂಡ್ ಲೈನ್ ಬ್ರೇಕ್ ಆಗಿ ಆಲ್ಮೋಸ್ಟ್ ಆ್ಯಕ್ಚುಲಿ ರೀಟೆಸ್ಟ್ ಆಗೋಗ್ಬಿಟ್ಟಿದೆ ಇಲ್ಲಿ. ನೋಡಿ ಇದು ಟ್ರೆಂಡ್ ಲೈನ್ ಬ್ರೇಕ್ಔಟ್ ಕ್ಯಾಂಡಲ್. ಸೊ ಒಂದು ರೀಟೆಸ್ಟ್ ಆಗಿದೆ. ಸೊ ಇಲ್ಲಿ ಲಿಕ್ವಿಡಿಟಿ ಎತ್ಕೊಂಡಿದೆ. ಈ ಮೇಜರ್ ಒಂದು ಸ್ಮಾಲ್ ರೆಸಿಸ್ಟೆನ್ಸ್ ಏನು ಫೇಸ್ ಮಾಡ್ತಿದ್ವಲ್ಲ ನಾವು, ಅದನ್ನು ಕೂಡ ಬ್ರೇಕ್ ಮಾಡಿದೆ ಕ್ಯಾಂಡಲ್.
ಸೊ ಅಪ್ಕಮಿಂಗ್ ವೀಕ್ಸಲ್ಲಿ ಐಜಿಎಲ್ಲಲ್ಲಿ ನಮಗೆ ಮೋರ್ ಅಪ್ಸೈಡ್ ಪೊಟೆನ್ಷಿಯಲ್ ನೋಡೋದಕ್ಕೆ ಸಿಗ್ಬೋದು. ಈ ಲೆವೆಲ್ಸ್ ಆಗಿರುತ್ತೆ ನಮ್ಮ ಫಸ್ಟ್ ಟಾರ್ಗೆಟ್. ನೋಡಿ ಆಲ್ಮೋಸ್ಟ್ 15%. ಸೊ ಆಸ್ ಅ ಸ್ವಿಂಗ್ ಟ್ರೇಡರ್ ನಾವು ಅಟ್ಲೀಸ್ಟ್ 10% ಅಚೀವ್ ಮಾಡಲೇಬೇಕಾಗುತ್ತೆ. ಆಸ್ ಪರ್ ಅವರ್ ರಿಸ್ಕ್ ರಿವಾರ್ಡ್ ರೇಷಿಯೋ ನಾವು 10% ಅಚೀವ್ ಮಾಡಲೇಬೇಕು. ಸೊ ಈ ಸ್ಟಾಕಲ್ಲಿ ನೋಡೋದಾದ್ರೆ ಇನ್ ಕೇಸ್ ಆಲ್ ಟೈಮ್ ಹೈ ಟಚ್ ಆಗ್ತಿದೆ ಅಂದ್ರೂ ನಾವು 15% ಅಚೀವ್ ಮಾಡ್ತಾ ಇದೀವಿ. ಓಕೆ ಗೈಸ್, ಇದು ಐಜಿಎಲ್ ಆನ್ ವೀಕ್ಲಿ ಟೈಮ್ ಫ್ರೇಮ್. ಪ್ರಾಪರ್ ರೀಟೆಸ್ಟ್ ಆಗಿದೆ. ಇಲ್ಲಿಂದ ಮೋರ್ ಅಪ್ಸೈಡ್ ರ್ಯಾಲಿ ಆಲ್ ಟೈಮ್ ಹೈವರೆಗೂ ನೋಡೋಕ್ಕೆ ಸಿಗ್ಬೋದು. ಇನ್ ಕೇಸ್ ಆಫ್ ಆಲ್ ಟೈಮ್ ಹೈ ಕೂಡ ಬ್ರೇಕ್ ಆಯಿತು ಅಂದರೆ ಸೊ ಮೋರ್ ಅಪ್ಸೈಡ್ ಪೊಟೆನ್ಷಿಯಲ್ ನೋಡೋದಕ್ಕೆ ಸಿಗುತ್ತೆ ಗೈಸ್. ಇಲ್ಲಿ ನೀವು ಸ್ಟಾಪ್ ಲಾಸ್ನ ಮೆನ್ಷನ್ ಮಾಡೋದಾದರೆ ಸ್ಟಾಪ್ ಲಾಸ್ ನಮಗೆ ಈ ಈ ಟ್ರೆಂಡ್ ಲೈನ್ ಏನು ಕಾಣಿಸ್ತಾ ಇದೆ ಅಲ್ವಾ, ಸೊ 483 ಅದರ ಕೆಳಗಡೆ ಇರಬೇಕು. ಈ ಲೆವೆಲ್ಸ್ನ ಕೆಳಗಡೆ ಇರಬೇಕು. ಅದರ್ವೈಸ್ ಈ ಗ್ರೀನ್ ಬುಲಿಶ್ ಕ್ಯಾಂಡಲ್ ಏನಿದೆ ಅಲ್ವಾ, ಅದರ ಕೆಳಗಡೆ ಇರಲಿ. ಸೊ ವಿತೌಟ್ ಪ್ರಾಪರ್ ಎಸ್ ಎಲ್ ಟ್ರೇಡ್ ಮಾಡಕ್ಕೆ ಹೋಗಬೇಡಿ ಗೈಸ್. ವಿತೌಟ್ ಪ್ರಾಪರ್ ಎಸ್ ಎಲ್ ಟ್ರೇಡ್ ಮಾಡಬೇಡಿ. ಸೊ ನಿಮ್ಮ ಅಮೌಂಟ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ವಿತೌಟ್ ಫಂಡ್ಸ್ ನೀವು ನೆಕ್ಸ್ಟ್ ಫರ್ದರ್ ಸ್ಟಾಕ್ ಮಾರ್ಕೆಟಲ್ಲಿ ಸಸ್ಟೈನ್ ಆಗೋಕ್ಕೂ ಸಾಧ್ಯ ಇಲ್ಲ. ಸೊ ಅದೇ ರೀತಿ ವಿತೌಟ್ ಪ್ರಾಪರ್ ಎಸ್ ಎಲ್ ಕೂಡ ಆ್ಯಸ್ ಅ ಟ್ರೇಡರ್ ನೀವು ಬೆಟರ್ ಟ್ರೇಡರ್ ಆಗೋಕ್ಕೂ ಸಾಧ್ಯ ಇಲ್ಲ, ಹಾಗೆ ಸಸ್ಟೈನ್ ಆಗೋಕ್ಕೂ ಸಾಧ್ಯ ಇಲ್ಲ. ಲಾಂಗ್ ಟರ್ಮ್ ಆಗಿ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಸಸ್ಟೈನ್ ಆಗಬೇಕು ಅಂದರೆ ವಿತ್ ಪ್ರಾಪರ್ ನಾಲೆಡ್ಜ್, ವಿತ್ ಗುಡ್ ರಿಸ್ಕ್ ರಿವಾರ್ಡ್ ರೇಷಿಯೋ, ವಿತ್ ಪ್ರಾಪರ್ ಎಸ್ ಎಲ್ ಸ್ಟಾಪ್ ಲಾಸ್ ಟ್ರೇಡ್ ಮಾಡಬೇಕಾಗುತ್ತೆ. ಸೊ ಇದಾಗಿತ್ತು ಐಜಿಎಲ್ ಆನ್ ವೀಕ್ಲಿ ಟೈಮ್ ಫ್ರೇಮ್. ನೆಕ್ಸ್ಟ್ ಸ್ಟಾಕ್ನ ನೋಡೋಣ ಬನ್ನಿ. ನೆಕ್ಸ್ಟ್ ಸ್ಟಾಕ್ ನೋಡೋದಾದರೆ ಟೆಕ್ಸ್ರೈಲ್. ಸೊ ಟೆಕ್ಸ್ರೈಲ್ ನೋಡಿ, ಟೆಕ್ಸ್ರೈಲ್ ಓಕೆ, ಇಲ್ಲೊಂದು ಹೈ ಕ್ರಿಯೇಟ್ ಮಾಡಿತ್ತು. ಲಿಸ್ಟಿಂಗ್ ಆದಾಗಿಂದ ಒಂದು ಸ್ಮಾಲ್ ಹೈ ಕ್ರಿಯೇಟ್ ಮಾಡಿತ್ತು. ಆ ಹೈ ಕ್ರಿಯೇಟ್ ಆದಮೇಲೆ ಒಂದು ಗುಡ್ ಅಮೌಂಟ್ ಆಫ್ ಕರೆಕ್ಷನ್ ಬಂದಿತ್ತು. ಕರೆಕ್ಷನ್ ಎಲ್ಲಿ ತನಕ ಬಂದಿತ್ತು ಅಂದರೆ ನೋಡಿ, ಈ ಒಂದು ಲೋ ಕ್ರಿಯೇಟ್ ಮಾಡಿತ್ತಲ್ವಾ, ಅದೇ ಲೋ ತನಕ ಒಂದು ಕರೆಕ್ಷನ್ ಬಂದಿತ್ತು. ಒಂದು ಪ್ರಾಪರ್ ಟ್ರಯಾಂಗಲ್ ಪ್ಯಾಟರ್ನಲ್ಲಿ ಟ್ರೇಡ್ ಆಗಿದೆ. ಸೊ ಇಲ್ಲಿನೂ ನೋಡಿ, ಏನು ಪ್ರೀವಿಯಸ್ಲಿ ಆಲ್ ಟೈಮ್ ಹೈ ಕ್ರಿಯೇಟ್ ಮಾಡಿತ್ತಲ್ವಾ, ಅದನ್ನು ಬ್ರೇಕ್ ಮಾಡೋಕ್ಕೆ ಟ್ರೈ ಮಾಡಿದೆ, ಆಗಿಲ್ಲ, ಸಸ್ಟೈನ್ ಆಗಿಲ್ಲ. ಒಂದು ಸ್ಮಾಲ್ ಕರೆಕ್ಷನ್ ಬಂದ್ಬಿಟ್ಟು ಇಲ್ಲಿ ಸಸ್ಟೈನ್ ಆಗಿ ಬ್ರೇಕ್ ಮಾಡಿದೆ. ಆ ಬ್ರೇಕ್ ಆದಮೇಲೆ ಒಂದು ಸ್ಮಾಲ್ ರ್ಯಾಲಿ, ಆ ರ್ಯಾಲಿ ಆದಮೇಲೆ ಒಂದು ಗುಡ್ ಕರೆಕ್ಷನ್ ಬಂದಿದೆ. ಸೊ ಕರೆಕ್ಷನ್ ಎಲ್ಲಿ ಬಂದಿದೆ, ನಮಗೆ ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ಏನಿತ್ತಲ್ವಾ, ಸೊ ಆ ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ಇವಾಗ ನಮಗೆ ಸಪೋರ್ಟ್ ಆಗಿ ಆ್ಯಕ್ಟ್ ಮಾಡಿದೆ ಇಲ್ಲಿ. ಓಕೆ, ಆಫ್ಟರ್ ಟೇಕಿಂಗ್ ಪ್ರಾಪರ್ ಸಪೋರ್ಟ್ ಇಲ್ಲಿಂದ ಲಿಕ್ವಿಡಿಟಿ ಎತ್ಕೊಂಡು ಆಲ್ ಟೈಮ್ ಹೈ ಏನು ಕ್ರಿಯೇಟ್ ಮಾಡಿತ್ತಲ್ವ ಅದನ್ನು ಕೂಡ ಬ್ರೇಕ್ ಮಾಡಿದೆ. ಸೊ ಟೆಕ್ಸ್ರೈಲಲ್ಲಿ ನೀವು ಒಂದು ರೀಟೆಸ್ಟ್ಗೆ ವೆಯ್ಟ್ ಕೂಡ ಮಾಡ್ಬೋದು. ಇನ್ ಕೇಸ್ ನಮಗೆ ಪ್ರಾಪರ್ ರೀಟೆಸ್ಟ್ ಸಿಕ್ಕಿಲ್ಲ ಅಂದರೆ ಹಾಫ್ ಕ್ವಾಂಟಿಟಿ ಟ್ರೇಡ್ ಮಾಡಿ. ಯಾಕಂದರೆ ಆಲ್ಮೋಸ್ಟ್ ಇವಾಗ ಒಂದು ಹೈ ಕ್ರಿಯೇಟ್ ಮಾಡಿ ಇಲ್ಲಿ ಸಪೋರ್ಟ್ ತಗೊಂಡು ಲಿಕ್ವಿಡಿಟಿ ಎತ್ಕೊಂಡು ಇವಾಗ ಬ್ರೇಕ್ ಆಗಿರೋದು. ಸೊ ಅಪ್ಕಮಿಂಗ್ ವೀಕ್ಸಲ್ಲಿ ಟೆಕ್ಸ್ರೈಲಲ್ಲಿ ನಮಗೆ ಮೋರ್ ಮೇಲ್ಗಡೆ ರ್ಯಾಲಿನೇ ನೋಡೋದಕ್ಕೆ ಸಿಗುತ್ತೆ. ಸೊ ಪ್ರಾಪರ್ ರೀಟೆಸ್ಟ್ ಬಂದರೆ ಓಕೆ, ಇಲ್ಲ ಅಂದರೆ ಹಾಫ್ ಕ್ವಾಂಟಿಟಿ ಟ್ರೇಡ್ ಮಾಡಿ. ವಾಲ್ಯೂಮ್ಸ್ ನೋಡಿ, ನೀವು ವಾಲ್ಯೂಮ್ಸ್ ನೋಡ್ಬೋದು, ಹ್ಯೂಜ್ ವಾಲ್ಯೂಮ್ಸ್ ಇದೆ. ಸೊ ಇದು ಟೆಕ್ಸ್ರೈಲ್ ಆನ್ ವೀಕ್ಲಿ ಟೈಮ್ ಫ್ರೇಮ್ ಆಗಿತ್ತು. ಸೊ ಮಂತ್ಲಿಯಲ್ಲೂ ನೋಡೋದಾದರೆ ಮಂತ್ಲಿಯಲ್ಲೂ ಇದೇನೇ ಆಲ್ ಟೈಮ್ ಹೈ ಆಗಿತ್ತು. ಆಲ್ ಟೈಮ್ ಹೈನ ಬ್ರೇಕ್ ಮಾಡಿದೆ. ಮಂತ್ಲಿಯಲ್ಲಿನೂ ಕೂಡ ತುಂಬ ಗುಡ್ ವಾಲ್ಯೂಮ್ಸ್ ಇದೆ ಗೈಸ್. ನೋಡಿ ಚಾರ್ಟ್ ಎಷ್ಟು ಕ್ಲೀನ್ ಆಗಿದೆ. ಓಕೆ, ಒಂದು ಪಿನ್ ಬಾರ್ ಕ್ಯಾಂಡಲ್. ಸೊ ವೀಕ್ಲಿ ಟೈಮ್ ಫ್ರೇಮಲ್ಲಿ ನೋಡಿ ಸ್ಟ್ರಾಂಗ್ ಬುಲಿಶ್ ಕ್ಯಾಂಡಲ್ ಇದೆ, ಗುಡ್ ವಾಲ್ಯೂಮ್ಸ್ ಇದೆ. ಟೆಕ್ಸ್ರೈಲಲ್ಲಿ ನಿಮಗೆ ಮೋರ್ ಅಪ್ಸೈಡ್ ಪೊಟೆನ್ಷಿಯಲ್ ನೋಡೋದಕ್ಕೆ ಸಿಗ್ಬೋದು ಅಪ್ಕಮಿಂಗ್ ಡೇಸಲ್ಲಿ. ಹೈಯರ್ ವಾಲ್ಯೂಮ್ಸ್ ಸ್ಟಾಕ್ಸ್ನ ಸೆಲೆಕ್ಟ್ ಮಾಡಿದ್ದೀನಿ ಈ ವೀಕಲ್ಲಿ. ಯಾಕೆ ಅಂದರೆ ಮಾರ್ಕೆಟ್ ಬಂದ್ಬಿಟ್ಟು 24,000 ರೀಚ್ ಆಗಿಬಿಟ್ಟಿದೆ. ಸೊ 24,000 ಅನ್ನೋದು ಒಂದು ಬೆಂಚ್ ಮಾರ್ಕ್. ಸೊ ಇನ್ ಕೇಸ್ ಕರೆಕ್ಷನ್ ಬಂದರೆ, ನಮಗೆ ನಿಫ್ಟಿಯಲ್ಲಿ ಕರೆಕ್ಷನ್ ಬಂದರೆ ಮೆಜಾರಿಟಿ ಆಫ್ ದ ಸ್ಟಾಕ್ಸ್ ನಮಗೆ ಕರೆಕ್ಷನ್ ಬಂದೇ ಬರುತ್ತೆ. ಸೊ ಈ ಥರ ನಮಗೆ ಗುಡ್ ಅಮೌಂಟ್ ಆಫ್ ಗ್ರೋಯಿಂಗ್ ವಾಲ್ಯೂಮ್ಸ್, ಹೈ ವಾಲ್ಯೂಮ್ಸ್ ಜೊತೆಗೆ ಇರೋ ಸ್ಟಾಕ್ಸ್ನ ನಾವು ಸ್ವಿಂಗ್ ಟ್ರೇಡ್ ಮಾಡಬೇಕಂದ್ರೆ ತುಂಬ ಪ್ರಿಸೈಸ್ ಎಂಟ್ರೀಸ್ ಹಾಗೆ ತುಂಬ ಪರ್ಟಿಕ್ಯುಲರ್ ಆಗಿ ಗುಡ್ ವಾಲ್ಯೂಮ್ಸ್ ಇರೋ ಸ್ಟಾಕ್ಸ್ನೇ ಹುಡುಕಬೇಕಾಗುತ್ತೆ. ಸೊ ಅದೇ ರೀತಿಯ ಸ್ಟಾಕ್ಸ್ನೇ ನಾನು ಈ ಅಪ್ಕಮಿಂಗ್ ವೀಕ್ಗೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದಾಗಿತ್ತು ಟೆಕ್ಸ್ರೈಲ್ ಆನ್ ವೀಕ್ಲಿ ಟೈಮ್ ಫ್ರೇಮ್. ನೆಕ್ಸ್ಟ್ ಸ್ಟಾಕ್ ನೋಡೋಣ. ಸೊ ಇದು ನಿಯರ್ ಬ್ರೇಕ್ಔಟ್ ಇದೆ. ಸೊ ಆನ್ ಮಂತ್ಲಿ ಟೈಮ್ ಫ್ರೇಮ್ ನೋಡೋಣ.
ಅಸಾಯಿ ಸಾಂಗೋನ್ ಕೋಲ್ಡ್ ಅಂತ ನೋಡಿ. ಸ್ಟಾಕ್ ಲಿಸ್ಟಿಂಗ್ ಆದಾಗಿಂದ ಒಂದು ಪ್ರಾಪರ್ ಮೇಜರ್ ರ್ಯಾಲಿ ಆದಮೇಲೆ ಒಂದು ಕರೆಕ್ಷನ್ ಆದಮೇಲೆ ಮತ್ತೆ ಆ ಲೆವೆಲ್ಸ್‌ನ ರೆಸಿಸ್ಟೆನ್ಸ್ ಲೆವೆಲ್ಸ್ ಏನಿತ್ತಲ್ಲ, ಅಲ್ಲಿ ಟೆಸ್ಟ್ ಮಾಡಿದೆ. ಟೆಸ್ಟ್ ಮಾಡಿ ಒಂದು ಕರೆಕ್ಷನ್ ಬಂದಿದೆ. ಸೊ, ಇಲ್ಲಿ ನಮಗೆ ಒಂದು ಟ್ರೆಂಡ್ ಲೈನ್‌ನ ಸಪೋರ್ಟ್ ತೊಗೊಳ್ತಾ ಇದೆ. ಓಕೆ ಗೈಸ್, ಸ್ಟಾಕ್ ನೋಡೋದಾದ್ರೆ ಒಂದು ಟ್ರೆಂಡ್ ಲೈನ್ ಸಪೋರ್ಟ್ ತೊಗೊಳ್ತಾ ಇದೆ. ಸೊ, ಅಪ್ಪರ್ ಟ್ರೆಂಡ್ ಲೈನ್ ನೋಡೋದಾದ್ರೆ ಇನ್ನ ಅಪ್ಪರ್ ಟ್ರೆಂಡ್ ಲೈನ್ ಬ್ರೇಕ್ ಆಗಿಲ್ಲ. ಬಟ್ ಇದನ್ನ ನಾವು ಡಬಲ್ ಬಾಟಮ್ ಪ್ಯಾಟರ್ನ್ ಆಗಿನೂ ಕೂಡ ಕನ್ಸಿಡರ್ ಮಾಡ್ಬೋದು. ಡಬಲ್ ಬಾಟಮ್ ಪ್ಯಾಟರ್ನ್ ಆಗಿ ಕನ್ಸಿಡರ್ ಮಾಡಿದ್ರೆ ನಮಗೆ ಇವಾಗ ನೆಕ್ ಲೈನ್ ಬ್ರೇಕ್ ಆಗಿದೆ. ಓಕೆ. ಆದರೂ ನಾವು ಈ ಮೇಜರ್ ಅಪ್ಪರ್ ಟ್ರೆಂಡ್ ಲೈನ್ ಏನಿದೆ ಅಲ್ವಾ, ಇದನ್ನ ಬ್ರೇಕ್ಔಟ್ ಮಾಡೋದಕ್ಕೆ ವೇಟ್ ಮಾಡಬೇಕು. ಇನ್ ಕೇಸ್ ಆಫ್ ಈ ಲೆವೆಲ್ಸಲ್ಲಿ ನೆಕ್ ಲೈನ್ ಲೆವೆಲ್ಸಲ್ಲಿ ಒಂದು ರೀಟೆಸ್ಟ್ ಬಂದರೆ ತುಂಬ ಚೆನ್ನಾಗಿರುತ್ತೆ. ಇನ್ ಕೇಸ್ ರೀಟೆಸ್ಟ್ ಬಂದಿಲ್ಲ ಅಂದರೆ ಈ ಪ್ರಾಪರ್ ಮೇಜರ್ ಅಪ್ಪರ್ ಟ್ರೆಂಡ್ ಲೈನ್ ಏನಿದೆ ಅಲ್ವಾ, ಇದನ್ನು ಬ್ರೇಕ್ ಮಾಡೋದಕ್ಕೆ ವೇಟ್ ಮಾಡಿ. ಓಕೆ ಗೈಸ್. ಸೊ, ಈ ಸ್ಟಾಕಲ್ಲಿ ನಾವು ನೋಡೋದಾದರೆ ಆಲ್ಮೋಸ್ಟ್ ಡಬಲ್ ಬಾಟಮ್ ಪ್ಯಾಟರ್ನ್ ಫಾರ್ಮೇಷನ್ ಏನಿದೆ ಅಲ್ವಾ, ಅದರ ಪ್ರಕಾರ ನಮ್ಮ ರಿಟರ್ನ್ಸ್‌ನ ನಾವು ಎಕ್ಸ್ಪೆಕ್ಟ್ ಮಾಡೋದಾದರೆ ನಮಗೆ ಆಲ್ಮೋಸ್ಟ್ 40% ರಿಟರ್ನ್ಸ್‌ನ ನಾವು ಈ ಪರ್ಟಿಕ್ಯುಲರ್ ಸ್ಟಾಕಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅಪ್ಕಮಿಂಗ್ ಡೇಸಲ್ಲಿ. ಯಾಕಂದರೆ ಇದು ನಾವು ಮಂತ್ಲಿ ಟೈಮ್ ಫ್ರೇಮಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದೀವಿ ಸ್ಟಾಕ್‌ನ. ಸೊ, ಮಂತ್ಲಿ ಟೈಮ್ ಫ್ರೇಮಲ್ಲಿ ಕನ್ಸಿಡರ್ ಮಾಡುವಾಗ ನಮಗೆ ರಿಟರ್ನ್ಸ್‌ನ ಕೂಡ ನಾವು ತುಂಬ ಟೈಮ್ ತಗೊಂಡ್ಬಿಟ್ಟೆ ಎಕ್ಸ್ಪೆಕ್ಟ್ ಮಾಡಬೇಕಾಗುತ್ತೆ. ಸೊ, ನೋಡಿ, ಮಂತ್ಲಿಯಲ್ಲೂ ನೋಡೋದಾದ್ರೆ ನಿಮಗೆ ಗುಡ್ ವಾಲ್ಯೂಮ್ಸ್ ಇದೆ. ಸೊ, ಮಂತ್ಲಿಯಲ್ಲಿ ಗುಡ್ ವಾಲ್ಯೂಮ್ಸ್ ಇದೆ ಅಂದರೆ ಸ್ಟಾಕಲ್ಲಿ ಅಪ್ಸೈಡ್ ಪೊಟೆನ್ಷಿಯಲ್ ಜಾಸ್ತಿ ಇರುತ್ತೆ ಅಂತ ಅರ್ಥ. ಡಬಲ್ ಬಾಟಮ್ ಏನು ಪ್ಯಾಟರ್ನ್ ಫಾರ್ಮೇಷನ್ ಆಗಿದೆ ಅಲ್ವಾ ಈ ಲೆವೆಲಲ್ಲಿ. ಸೊ, ಇಲ್ಲಿ ನೀವು ನೋಡ್ಬೋದು ಡಬಲ್ ಬಾಟಮ್ ಪ್ಯಾಟರ್ನ್ ಏನು ಫಾರ್ಮೇಷನ್ ಆಗಿದೆ ಅಲ್ವಾ, ಅದರ ನೆಕ್ ಲೈನ್ ಇಲ್ಲಿ ಬ್ರೇಕ್ ಆಗಿದೆ. ಕಾಣಿಸ್ತಾ ಇದೆ ಅಲ್ವಾ ಗೈಸ್? ನೋಡಿ, ಕ್ಲಿಯರಾಗಿ ನೋಡಿ, ಲೆವೆಲ್ಸ್‌ನ ಅರ್ಥ ಮಾಡ್ಕೊಳ್ಳಿ. ಅದರ ನೆಕ್ ಲೈನ್ ಬ್ರೇಕ್ ಆಗಿದೆ ಇಲ್ಲಿ. ಬಟ್ ಇಲ್ಲಿ ನಮಗಿರುವ ಒಂದು ಮೇಜರ್ ಪ್ರಾಬ್ಲಮ್ ಯಾವುದು ಅಂದರೆ ಇಲ್ಲಿ ಒಂದು ಟ್ರೆಂಡ್ ಲೈನ್ ಕೂಡ ಫಾರ್ಮೇಷನ್ ಆಗಿದೆ. ನೋಡ್ಬೋದು ಇಲ್ಲಿ ಅಲ್ವಾ? ಸೊ, ಈ ಟ್ರೆಂಡ್ ಲೈನ್‌ನ ಬ್ರೇಕ್ ಮಾಡೋದನ್ನು ಕೂಡ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ಇವಾಗೆ ನಾವು ಇನ್ ಕೇಸ್ ಜಂಪ್ ಮಾಡಿಬಿಟ್ವಿ ಈ ಸ್ಟಾಕಲ್ಲಿ ಇಲ್ಲಿ ಟ್ರೇಡ್ ಮಾಡೋದಕ್ಕೆ ಅನ್ನೋದಾದ್ರೆ, ಸೊ, ಈ ಲೆವೆಲಲ್ಲಿ ನಮಗೆ ರಿಜೆಕ್ಷನ್ ಕೂಡ ಫೇಸ್ ಮಾಡ್ಬೋದು. ಹಾಗಾಗಿ ಈ ಲೆವೆಲ್ ಮೇಲ್ಗಡೆ ಕ್ಲೋಸಿಂಗ್ಗೆ ವೇಟ್ ಮಾಡಿ. ಆಶಿ ಸಾಂಗೋನ್ ಆನ್ ಮಂತ್ಲಿ ಟೈಮ್ ಫ್ರೇಮ್ ವೆಯ್ಟ್ ಮಾಡಿ ಟ್ರೇಡ್ ಮಾಡಿ. ಗುಡ್ ಅಮೌಂಟ್ ಆಫ್ ಗ್ರೋಯಿಂಗ್ ವಾಲ್ಯೂಮ್ಸ್ ಇದೆ. ಈ ಲೆವೆಲ್ ಒಂದು ಬ್ರೇಕ್ ಆದರೆ ನಮಗೆ ಬುಲ್ಲಿಶ್ ಕ್ಯಾಂಡಲ್ ಕನ್ಫರ್ಮೇಷನ್ ಜೊತೆ ಈಸ್ ಗುಡ್ ಟು ಗೋ. ಸೊ, ಇವತ್ತಿನ ಲಾಸ್ಟ್ ಸ್ಟಾಕ್ ನೋಡೋದಾದ್ರೆ ಬ್ಲ್ಯಾಕ್ ಬಾಕ್ಸ್ ಆನ್ ವೀಕ್ಲಿ ಟೈಮ್ ಫ್ರೇಮ್ ನೋಡಿ. ಸ್ಟಾಕ್ ವೀಕ್ಲಿಯಲ್ಲಿ ಒಂದು ಟ್ರಯಾಂಗಲ್ ಪ್ಯಾಟರ್ನ್ ಫಾರ್ಮೇಷನ್ ಮಾಡಿದೆ. ಸೊ, ಇವಾಗ ನಿಯರ್ ಆಲ್ ಟೈಮ್ ಹೈ ಇದೆ ಸ್ಟಾಕ್. ಇಲ್ಲಿ ರಿಜೆಕ್ಷನ್ ಫೇಸ್ ಮಾಡಿದೆ ಸ್ವಲ್ಪ. ಸೊ, ಒಂದು ಪ್ರಾಪರ್ ರೀಟೆಸ್ಟ್ ಬರ್ಬೋದು. ಈ ಲೆವೆಲ್ಸಲ್ಲಿ ಒಂದು ಪ್ರಾಪರ್ ರೀಟೆಸ್ಟ್ ಆಗಿ ಈ ಆಲ್ ಟೈಮ್ ಹೈ ಕೂಡ ವಿತ್ ಲಿಕ್ವಿಡಿಟಿ ಒಂದು ಗುಡ್ ಕ್ಯಾಂಡಲ್ ಕನ್ಫರ್ಮೇಷನ್ ಜೊತೆಗೆ ಬ್ರೇಕ್ ಮಾಡಿದ್ರೆ, ಸೊ, ಅಪ್ಕಮಿಂಗ್ ಡೇಸಲ್ಲಿ ಮೋರ್ ಅಪ್ಸೈಡ್ ಪೊಟೆನ್ಷಿಯಲ್ ನೋಡೋದಕ್ಕೆ ಸಿಗ್ಬೋದು. ಇವತ್ತಿನ ಕ್ಯಾಂಡಲ್ ನೀವು ನೋಡೋದಾದರೆ ಹ್ಯೂಜ್ ಇದೆ. ಸೊ, ಇವತ್ತೇ ಬಂದ್ಬಿಟ್ಟು ಆಲ್ಮೋಸ್ಟ್ ನಾನು ವಿಡಿಯೋ ಮಾಡ್ತಿರೋದು ಫ್ರೈಡೇ. ಸೊ, ಫ್ರೈಡೇ ನೀವು ನೋಡೋದಾದರೆ ಆಲ್ಮೋಸ್ಟ್ 10% ರಿಟರ್ನ್ಸ್ ಕೊಟ್ಟಿದೆ. ಸೊ, ಈ ಥರ ಸ್ಟಾಕ್ಸಲ್ಲಿ ನಮಗೇನಾಗುತ್ತೆ ಅಂದರೆ ಈ ಥರ ಗುಡ್ ಅಮೌಂಟ್ ಆಫ್ ಗ್ರೋಯಿಂಗ್ ವಾಲ್ಯೂಮ್ಸ್ ಅಲ್ಲ ಇದು. ಆ್ಯಕ್ಚುಲಿ ಹ್ಯೂಜ್ ವಾಲ್ಯೂಮ್ಸ್ ಇದೆ ಆಲ್ರೆಡಿ. ವಾಲ್ಯೂಮ್ಸ್ ಗ್ರೋ ಆಗಿ ಹೋಗ್ಬಿಟ್ಟಿದೆ. ಸೊ, ಈ ಥರ ಸ್ಟಾಕಲ್ಲಿ ಏನಾಗುತ್ತೆ ಅಂದರೆ ಕಂಟಿನ್ಯೂಯಸ್ 2-3 ಡೇಸ್ 10%, 15%, 20% ಮ್ಯಾಕ್ಸಿಮಮ್ 20% ಕೊಡೋದು. ಸೊ, 20% ಮೂವ್ಸ್ ಕೊಟ್ಬಿಡ್ಬೋದು. ಸೊ, ಹಾಗಾಗಿ ಎಂಟ್ರೀಸ್ ನಾವು ಇದನ್ನ ಪ್ರಿಸೈಸ್ ಆಗಿ ವೆಯ್ಟ್ ಮಾಡಲೇಬೇಕಾಗುತ್ತೆ. ಹಾಗೆ ಪ್ರಿಸೈಸ್ ಎಂಟ್ರಿ, ಪ್ರಿಸೈಸ್ ಸ್ಟಾಪ್ ಲಾಸ್ ಜೊತೆಗೆ ಟ್ರೇಡ್ ಮಾಡಬೇಕಾಗುತ್ತೆ. ವಿತ್ ಪ್ರಾಪರ್ ಎಸ್-ಎಲ್ ಟ್ರೇಡ್ ಮಾಡಿದಾಗೆ ನಾವು ಮೋರ್ ರಿಸ್ಕ್ ರಿವಾರ್ಡ್ ರೇಷಿಯೋ ಮೇಂಟೈನ್ ಮಾಡೋಕ್ಕೆ ಸಾಧ್ಯ. ಸೊ, ಇದಾಗಿತ್ತು ಗೈಸ್ ಈ ವಾರದ ವಿಡಿಯೋ. ಅಪ್ಕಮಿಂಗ್ ವೀಕ್ಸ್‌ಗೆ ನಾನು 8 ಮೇಜರ್ ಸ್ಟಾಕ್ಸಲ್ಲಿ ಟ್ರೇಡ್ ಮಾಡ್ತಾ ಇದ್ದೀನಿ. ಸೊ, ನಿಮಗೂ ಅದರ ನಾಲೆಡ್ಜ್‌ನ ಕೊಟ್ಟಿದ್ದೀನಿ. ಲೆವೆಲ್ಸ್‌ನ ಅರ್ಥ ಮಾಡಿಸಿದ್ದೀನಿ ಅಂದ್ಕೊಂಡಿದ್ದೀನಿ. ಸೊ, ಇದೇ ರೀತಿಯ ಮೋರ್ ಅನಾಲಿಸಿಸ್ ವಿಡಿಯೋಸ್ ಎವ್ರಿ ವೀಕ್ ನಮ್ಮ ಮನಿ ಡ್ರೈವ್ ಯೂಟ್ಯೂಬ್ ಚಾನಲಲ್ಲಿ ಬರ್ತಾನೆ ಇರುತ್ತೆ. ಹಾಗೆ ಮನಿ ಡ್ರೈವ್ ಇನ್ಸ್ಟಾಗ್ರಾಮ್ ಚಾನಲಲ್ಲಿ ನಾನು ಎಲ್ಲ ಮೇಜರ್ ಅಪ್ಡೇಟ್ಸ್ ಜೊತೆಗೆ ಸ್ಟಾಕ್ಸ್ ಎವ್ರಿ ವೀಕ್ ಸ್ಟಾಕ್ಸ್ ಅಪ್ಡೇಟ್ಸ್‌ನ ಕೂಡ ಕೊಡ್ತಾನೆ ಇರ್ತೀನಿ. ಫಾಲೋ ಫಾರ್ ಮೋರ್ ಸಚ್ ಕಂಟೆಂಟ್. ಥ್ಯಾಂಕ್ ಯು ಗೈಸ್. ಸಪೋರ್ಟ್ ಇರಲಿ ನಿಮ್ಮದು. ಸೊ, ಇದೇ ರೀತಿಯ ಮೋರ್ ನಾಲೆಡ್ಜ್ ಹಾಗೆ
ಇಂಪಾರ್ಟೆಂಟ್ ಅನಾಲಿಸಿಸ್ ವಿಡಿಯೋಸ್ ಜೊತೆಗೆ ನಾನು ಎವ್ರಿ ವೀಕ್ ಬರ್ತಾನೆ ಇರ್ತೀನಿ. ಲೆಟ್ಸ್ ಗ್ರೋ ಟುಗೆದರ್. ಥ್ಯಾಂಕ್ ಯು.